ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಾ ಇರುವಂಥ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ರೈತರ ಜಮೀನುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತು ಬೆಳೆ ಹಾನಿಯಾಗ್ತಾ ಇರುವಂಥ ಒಂದು ಆತಂಕ ಇದೀಗ ರೈತರಲ್ಲಿ ಕಾಡ್ತಾ ಇರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಹಾರುತಿ ಹಡಗಿಲ್ ಗ್ರಾಮದಲ್ಲಿರುವಂಥದ್ದು. ಇಲ್ಲೊಂದು ಹೊಲದಲ್ಲಿ ನೋಡ್ಬೋದು ಈಗಾಗಲೇ ಏನೋ ತೊಗರಿ ಮತ್ತು ಉದ್ದು ಹೆಸರು ಎಲ್ಲ ಹಾಕಿರುವಂಥ ದೃಶ್ಯ ಕಾಣ್ತಾ ಇರುವಂಥದ್ದು. ಆದರೆ ಮಳೆ ಬಂದು ಹೊಲದಲ್ಲಿ ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಒಂದು ಕಡೆ ತೊಗರಿ ಹಾಳಾಗೋದ್ರ ಜೊತೆಗೆ ಮತ್ತೊಂದು ಕಡೆ ಉದ್ದು ಹೆಸರು ಕೂಡ ಏನೋ ಹಾಳಾಗ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸಾಲ ಸೋಲ ಮಾಡಿ ರೈತರು ಬಿತ್ತನೆ ಮಾಡಿ ಒಂದು 4 ದುಡ್ಡು ಕಾಣಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಕಳೆದ ಕೆಲ ದಿನಗಳಿಂದ ಕೂಡ ಏನು ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರ ಜಮೀನುಗಳಲ್ಲಿ ಸಾಕಷ್ಟು ನೀರು ನಿಂತು ಬೆಳೆ ಹಾನಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಬೆಳೆಗೆ ಬೇಕಾದಂಥ ನೀರು ಅದಕ್ಕಿಂತ ಹೆಚ್ಚಾಗಿ ನೀರು ಏನೋ ಇದೀಗ ಬೆಳೆಗೆ ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಳೆ ಹಾಳಾಗುವಂಥ ಸಾಧ್ಯತೆ ಎಲ್ಲ ರೀತಿಯಿಂದ ಇರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಹೊಲದಲ್ಲಿ ಎಲ್ಲ ಕಡೆ ನೋಡಿದರೂ ಕೂಡ ಸಾಕಷ್ಟು ನೀರು ನಿಂತಿರುವಂಥದ್ದು. ಈ ರೀತಿಯಾಗಿ ನಿರಂತರವಾಗಿ ನೀರು ನಿಂತ್ಕೊಂಡಂಥ ಹಿನ್ನೆಲೆಯಲ್ಲಿ ಈ ಒಂದು ಬೆಳೆ ಏನಿದೆ ಹಾಳಾಗುವಂಥ ಸಾಧ್ಯತೆ ಇರುವಂಥದ್ದು. ರೈತರಿಗೂ ಕೂಡ ಸಾಕಷ್ಟು ಆತಂಕದಲ್ಲೇ ಇದೀಗ ರೈತರು ಇರುವಂಥದ್ದು. ಯಾಕಂತಂದರೆ ತಾವು ಹಾಕಿರುವಂಥ ಸಾಲ ಸೋಲ ಮಾಡಿ ಬಂಡವಾಳ ಏನು ಹಾಕಿರ್ತಾರೆ, ಸೊ ಅದು ಕೂಡ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಆತಂಕ ವ್ಯಕ್ತಪಡಿಸ್ತಾ ಇರುವಂಥದ್ದು ಒಂದು ಕಡೆ ಆಗಿರುವಂಥದ್ದು. ಮತ್ತೊಂದು ಕಡೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೊಲಗಳಿಗೆ ಭೇಟಿ ನೀಡದೇ ಇರೋದಕ್ಕೆ ಸಾಕಷ್ಟು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಾ ಇರುವಂಥ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ರೈತರ ಜಮೀನುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತು ಬೆಳೆ ಹಾನಿಯಾಗ್ತಾ ಇರುವಂಥ ಒಂದು ಆತಂಕ ಇದೀಗ ರೈತರಲ್ಲಿ ಕಾಡ್ತಾ ಇರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಹಾರುತಿ ಹಡಗಿಲ್ ಗ್ರಾಮದಲ್ಲಿರುವಂಥದ್ದು. ಇಲ್ಲೊಂದು ಹೊಲದಲ್ಲಿ ನೋಡ್ಬೋದು ಈಗಾಗಲೇ ಏನೋ ತೊಗರಿ ಮತ್ತು ಉದ್ದು ಹೆಸರು ಎಲ್ಲ ಹಾಕಿರುವಂಥ ದೃಶ್ಯ ಕಾಣ್ತಾ ಇರುವಂಥದ್ದು. ಆದರೆ ಮಳೆ ಬಂದು ಹೊಲದಲ್ಲಿ ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಒಂದು ಕಡೆ ತೊಗರಿ ಹಾಳಾಗೋದ್ರ ಜೊತೆಗೆ ಮತ್ತೊಂದು ಕಡೆ ಉದ್ದು ಹೆಸರು ಕೂಡ ಏನೋ ಹಾಳಾಗ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸಾಲ ಸೋಲ ಮಾಡಿ ರೈತರು ಬಿತ್ತನೆ ಮಾಡಿ ಒಂದು 4 ದುಡ್ಡು ಕಾಣಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಕಳೆದ ಕೆಲ ದಿನಗಳಿಂದ ಕೂಡ ಏನು ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರ ಜಮೀನುಗಳಲ್ಲಿ ಸಾಕಷ್ಟು ನೀರು ನಿಂತು ಬೆಳೆ ಹಾನಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಬೆಳೆಗೆ ಬೇಕಾದಂಥ ನೀರು ಅದಕ್ಕಿಂತ ಹೆಚ್ಚಾಗಿ ನೀರು ಏನೋ ಇದೀಗ ಬೆಳೆಗೆ ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಳೆ ಹಾಳಾಗುವಂಥ ಸಾಧ್ಯತೆ ಎಲ್ಲ ರೀತಿಯಿಂದ ಇರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಹೊಲದಲ್ಲಿ ಎಲ್ಲ ಕಡೆ ನೋಡಿದರೂ ಕೂಡ ಸಾಕಷ್ಟು ನೀರು ನಿಂತಿರುವಂಥದ್ದು. ಈ ರೀತಿಯಾಗಿ ನಿರಂತರವಾಗಿ ನೀರು ನಿಂತ್ಕೊಂಡಂಥ ಹಿನ್ನೆಲೆಯಲ್ಲಿ ಈ ಒಂದು ಬೆಳೆ ಏನಿದೆ ಹಾಳಾಗುವಂಥ ಸಾಧ್ಯತೆ ಇರುವಂಥದ್ದು. ರೈತರಿಗೂ ಕೂಡ ಸಾಕಷ್ಟು ಆತಂಕದಲ್ಲೇ ಇದೀಗ ರೈತರು ಇರುವಂಥದ್ದು. ಯಾಕಂತಂದರೆ ತಾವು ಹಾಕಿರುವಂಥ ಸಾಲ ಸೋಲ ಮಾಡಿ ಬಂಡವಾಳ ಏನು ಹಾಕಿರ್ತಾರೆ, ಸೊ ಅದು ಕೂಡ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಆತಂಕ ವ್ಯಕ್ತಪಡಿಸ್ತಾ ಇರುವಂಥದ್ದು ಒಂದು ಕಡೆ ಆಗಿರುವಂಥದ್ದು. ಮತ್ತೊಂದು ಕಡೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೊಲಗಳಿಗೆ ಭೇಟಿ ನೀಡದೇ ಇರೋದಕ್ಕೆ ಸಾಕಷ್ಟು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಾ ಇರುವಂಥ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ರೈತರ ಜಮೀನುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತು ಬೆಳೆ ಹಾನಿಯಾಗ್ತಾ ಇರುವಂಥ ಒಂದು ಆತಂಕ ಇದೀಗ ರೈತರಲ್ಲಿ ಕಾಡ್ತಾ ಇರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಹಾರುತಿ ಹಡಗಿಲ್ ಗ್ರಾಮದಲ್ಲಿರುವಂಥದ್ದು. ಇಲ್ಲೊಂದು ಹೊಲದಲ್ಲಿ ನೋಡ್ಬೋದು ಈಗಾಗಲೇ ಏನೋ ತೊಗರಿ ಮತ್ತು ಉದ್ದು ಹೆಸರು ಎಲ್ಲ ಹಾಕಿರುವಂಥ ದೃಶ್ಯ ಕಾಣ್ತಾ ಇರುವಂಥದ್ದು. ಆದರೆ ಮಳೆ ಬಂದು ಹೊಲದಲ್ಲಿ ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಒಂದು ಕಡೆ ತೊಗರಿ ಹಾಳಾಗೋದ್ರ ಜೊತೆಗೆ ಮತ್ತೊಂದು ಕಡೆ ಉದ್ದು ಹೆಸರು ಕೂಡ ಏನೋ ಹಾಳಾಗ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸಾಲ ಸೋಲ ಮಾಡಿ ರೈತರು ಬಿತ್ತನೆ ಮಾಡಿ ಒಂದು 4 ದುಡ್ಡು ಕಾಣಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಕಳೆದ ಕೆಲ ದಿನಗಳಿಂದ ಕೂಡ ಏನು ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರ ಜಮೀನುಗಳಲ್ಲಿ ಸಾಕಷ್ಟು ನೀರು ನಿಂತು ಬೆಳೆ ಹಾನಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಬೆಳೆಗೆ ಬೇಕಾದಂಥ ನೀರು ಅದಕ್ಕಿಂತ ಹೆಚ್ಚಾಗಿ ನೀರು ಏನೋ ಇದೀಗ ಬೆಳೆಗೆ ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಳೆ ಹಾಳಾಗುವಂಥ ಸಾಧ್ಯತೆ ಎಲ್ಲ ರೀತಿಯಿಂದ ಇರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಹೊಲದಲ್ಲಿ ಎಲ್ಲ ಕಡೆ ನೋಡಿದರೂ ಕೂಡ ಸಾಕಷ್ಟು ನೀರು ನಿಂತಿರುವಂಥದ್ದು. ಈ ರೀತಿಯಾಗಿ ನಿರಂತರವಾಗಿ ನೀರು ನಿಂತ್ಕೊಂಡಂಥ ಹಿನ್ನೆಲೆಯಲ್ಲಿ ಈ ಒಂದು ಬೆಳೆ ಏನಿದೆ ಹಾಳಾಗುವಂಥ ಸಾಧ್ಯತೆ ಇರುವಂಥದ್ದು. ರೈತರಿಗೂ ಕೂಡ ಸಾಕಷ್ಟು ಆತಂಕದಲ್ಲೇ ಇದೀಗ ರೈತರು ಇರುವಂಥದ್ದು. ಯಾಕಂತಂದರೆ ತಾವು ಹಾಕಿರುವಂಥ ಸಾಲ ಸೋಲ ಮಾಡಿ ಬಂಡವಾಳ ಏನು ಹಾಕಿರ್ತಾರೆ, ಸೊ ಅದು ಕೂಡ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಆತಂಕ ವ್ಯಕ್ತಪಡಿಸ್ತಾ ಇರುವಂಥದ್ದು ಒಂದು ಕಡೆ ಆಗಿರುವಂಥದ್ದು. ಮತ್ತೊಂದು ಕಡೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೊಲಗಳಿಗೆ ಭೇಟಿ ನೀಡದೇ ಇರೋದಕ್ಕೆ ಸಾಕಷ್ಟು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಾ ಇರುವಂಥ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ರೈತರ ಜಮೀನುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತು ಬೆಳೆ ಹಾನಿಯಾಗ್ತಾ ಇರುವಂಥ ಒಂದು ಆತಂಕ ಇದೀಗ ರೈತರಲ್ಲಿ ಕಾಡ್ತಾ ಇರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಹಾರುತಿ ಹಡಗಿಲ್ ಗ್ರಾಮದಲ್ಲಿರುವಂಥದ್ದು. ಇಲ್ಲೊಂದು ಹೊಲದಲ್ಲಿ ನೋಡ್ಬೋದು ಈಗಾಗಲೇ ಏನೋ ತೊಗರಿ
ತೊಗರಿ ಮತ್ತು ಉದ್ದು ಹೆಸರು ಎಲ್ಲ ಹಾಕಿರುವಂಥ ದೃಶ್ಯ ಕಾಣ್ತಾ ಇರುವಂಥದ್ದು. ಆದರೆ ಮಳೆ ಬಂದು ಹೊಲದಲ್ಲಿ ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಒಂದು ಕಡೆ ತೊಗರಿ ಹಾಳಾಗೋದ್ರ ಜೊತೆಗೆ ಮತ್ತೊಂದು ಕಡೆ ಉದ್ದು ಹೆಸರು ಕೂಡ ಏನೋ ಹಾಳಾಗ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸಾಲ ಸೋಲ ಮಾಡಿ ರೈತರು ಬಿತ್ತನೆ ಮಾಡಿ ಒಂದು 4 ದುಡ್ಡು ಕಾಣಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಕಳೆದ ಕೆಲ ದಿನಗಳಿಂದ ಕೂಡ ಏನು ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರ ಜಮೀನುಗಳಲ್ಲಿ ಸಾಕಷ್ಟು ನೀರು ನಿಂತು ಬೆಳೆ ಹಾನಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಬೆಳೆಗೆ ಬೇಕಾದಂಥ ನೀರು ಅದಕ್ಕಿಂತ ಹೆಚ್ಚಾಗಿ ನೀರು ಏನೋ ಇದೀಗ ಬೆಳೆಗೆ ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಳೆ ಹಾಳಾಗುವಂಥ ಸಾಧ್ಯತೆ ಎಲ್ಲ ರೀತಿಯಿಂದ ಇರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಹೊಲದಲ್ಲಿ ಎಲ್ಲ ಕಡೆ ನೋಡಿದರೂ ಕೂಡ ಸಾಕಷ್ಟು ನೀರು ನಿಂತಿರುವಂಥದ್ದು. ಈ ರೀತಿಯಾಗಿ ನಿರಂತರವಾಗಿ ನೀರು ನಿಂತ್ಕೊಂಡಂಥ ಹಿನ್ನೆಲೆಯಲ್ಲಿ ಈ ಒಂದು ಬೆಳೆ ಏನಿದೆ ಹಾಳಾಗುವಂಥ ಸಾಧ್ಯತೆ ಇರುವಂಥದ್ದು. ರೈತರಿಗೂ ಕೂಡ ಸಾಕಷ್ಟು ಆತಂಕದಲ್ಲೇ ಇದೀಗ ರೈತರು ಇರುವಂಥದ್ದು. ಯಾಕಂತಂದರೆ ತಾವು ಹಾಕಿರುವಂಥ ಸಾಲ ಸೋಲ ಮಾಡಿ ಬಂಡವಾಳ ಏನು ಹಾಕಿರ್ತಾರೆ, ಸೊ ಅದು ಕೂಡ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಆತಂಕ ವ್ಯಕ್ತಪಡಿಸ್ತಾ ಇರುವಂಥದ್ದು ಒಂದು ಕಡೆ ಆಗಿರುವಂಥದ್ದು. ಮತ್ತೊಂದು ಕಡೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೊಲಗಳಿಗೆ ಭೇಟಿ ನೀಡದೇ ಇರೋದಕ್ಕೆ ಸಾಕಷ್ಟು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಾ ಇರುವಂಥ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ರೈತರ ಜಮೀನುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತು ಬೆಳೆ ಹಾನಿಯಾಗ್ತಾ ಇರುವಂಥ ಒಂದು ಆತಂಕ ಇದೀಗ ರೈತರಲ್ಲಿ ಕಾಡ್ತಾ ಇರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಹಾರುತಿ ಹಡಗಿಲ್ ಗ್ರಾಮದಲ್ಲಿರುವಂಥದ್ದು. ಇಲ್ಲೊಂದು ಹೊಲದಲ್ಲಿ ನೋಡ್ಬೋದು ಈಗಾಗಲೇ ಏನೋ ತೊಗರಿ ಮತ್ತು ಉದ್ದು ಹೆಸರು ಎಲ್ಲ ಹಾಕಿರುವಂಥ ದೃಶ್ಯ ಕಾಣ್ತಾ ಇರುವಂಥದ್ದು. ಆದರೆ ಮಳೆ ಬಂದು ಹೊಲದಲ್ಲಿ ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಒಂದು ಕಡೆ ತೊಗರಿ ಹಾಳಾಗೋದ್ರ ಜೊತೆಗೆ ಮತ್ತೊಂದು ಕಡೆ ಉದ್ದು ಹೆಸರು ಕೂಡ ಏನೋ ಹಾಳಾಗ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸಾಲ ಸೋಲ ಮಾಡಿ ರೈತರು ಬಿತ್ತನೆ ಮಾಡಿ ಒಂದು 4 ದುಡ್ಡು ಕಾಣಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಕಳೆದ ಕೆಲ ದಿನಗಳಿಂದ ಕೂಡ ಏನು ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರ ಜಮೀನುಗಳಲ್ಲಿ ಸಾಕಷ್ಟು ನೀರು ನಿಂತು ಬೆಳೆ ಹಾನಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಬೆಳೆಗೆ ಬೇಕಾದಂಥ ನೀರು ಅದಕ್ಕಿಂತ ಹೆಚ್ಚಾಗಿ ನೀರು ಏನೋ ಇದೀಗ ಬೆಳೆಗೆ ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಳೆ ಹಾಳಾಗುವಂಥ ಸಾಧ್ಯತೆ ಎಲ್ಲ ರೀತಿಯಿಂದ ಇರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಹೊಲದಲ್ಲಿ ಎಲ್ಲ ಕಡೆ ನೋಡಿದರೂ ಕೂಡ ಸಾಕಷ್ಟು ನೀರು ನಿಂತಿರುವಂಥದ್ದು. ಈ ರೀತಿಯಾಗಿ ನಿರಂತರವಾಗಿ ನೀರು ನಿಂತ್ಕೊಂಡಂಥ ಹಿನ್ನೆಲೆಯಲ್ಲಿ ಈ ಒಂದು ಬೆಳೆ ಏನಿದೆ ಹಾಳಾಗುವಂಥ ಸಾಧ್ಯತೆ ಇರುವಂಥದ್ದು. ರೈತರಿಗೂ ಕೂಡ ಸಾಕಷ್ಟು ಆತಂಕದಲ್ಲೇ ಇದೀಗ ರೈತರು ಇರುವಂಥದ್ದು. ಯಾಕಂತಂದರೆ ತಾವು ಹಾಕಿರುವಂಥ ಸಾಲ ಸೋಲ ಮಾಡಿ ಬಂಡವಾಳ ಏನು ಹಾಕಿರ್ತಾರೆ, ಸೊ ಅದು ಕೂಡ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಆತಂಕ ವ್ಯಕ್ತಪಡಿಸ್ತಾ ಇರುವಂಥದ್ದು ಒಂದು ಕಡೆ ಆಗಿರುವಂಥದ್ದು. ಮತ್ತೊಂದು ಕಡೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೊಲಗಳಿಗೆ ಭೇಟಿ ನೀಡದೇ ಇರೋದಕ್ಕೆ ಸಾಕಷ್ಟು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಾ ಇರುವಂಥ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ರೈತರ ಜಮೀನುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತು ಬೆಳೆ ಹಾನಿಯಾಗ್ತಾ ಇರುವಂಥ ಒಂದು ಆತಂಕ ಇದೀಗ ರೈತರಲ್ಲಿ ಕಾಡ್ತಾ ಇರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಹಾರುತಿ ಹಡಗಿಲ್ ಗ್ರಾಮದಲ್ಲಿರುವಂಥದ್ದು. ಇಲ್ಲೊಂದು ಹೊಲದಲ್ಲಿ ನೋಡ್ಬೋದು ಈಗಾಗಲೇ ಏನೋ ತೊಗರಿ ಮತ್ತು ಉದ್ದು ಹೆಸರು ಎಲ್ಲ ಹಾಕಿರುವಂಥ ದೃಶ್ಯ ಕಾಣ್ತಾ ಇರುವಂಥದ್ದು. ಆದರೆ ಮಳೆ ಬಂದು ಹೊಲದಲ್ಲಿ ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಒಂದು ಕಡೆ ತೊಗರಿ ಹಾಳಾಗೋದ್ರ ಜೊತೆಗೆ ಮತ್ತೊಂದು ಕಡೆ ಉದ್ದು ಹೆಸರು ಕೂಡ ಏನೋ ಹಾಳಾಗ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸಾಲ ಸೋಲ ಮಾಡಿ ರೈತರು ಬಿತ್ತನೆ ಮಾಡಿ ಒಂದು 4 ದುಡ್ಡು ಕಾಣಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಕಳೆದ ಕೆಲ ದಿನಗಳಿಂದ ಕೂಡ ಏನು ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರ ಜಮೀನುಗಳಲ್ಲಿ ಸಾಕಷ್ಟು ನೀರು ನಿಂತು ಬೆಳೆ ಹಾನಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಬೆಳೆಗೆ ಬೇಕಾದಂಥ ನೀರು ಅದಕ್ಕಿಂತ ಹೆಚ್ಚಾಗಿ ನೀರು ಏನೋ ಇದೀಗ ಬೆಳೆಗೆ ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಳೆ ಹಾಳಾಗುವಂಥ ಸಾಧ್ಯತೆ ಎಲ್ಲ ರೀತಿಯಿಂದ ಇರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಹೊಲದಲ್ಲಿ ಎಲ್ಲ ಕಡೆ ನೋಡಿದರೂ ಕೂಡ ಸಾಕಷ್ಟು ನೀರು ನಿಂತಿರುವಂಥದ್ದು. ಈ ರೀತಿಯಾಗಿ ನಿರಂತರವಾಗಿ ನೀರು ನಿಂತ್ಕೊಂಡಂಥ ಹಿನ್ನೆಲೆಯಲ್ಲಿ ಈ ಒಂದು ಬೆಳೆ ಏನಿದೆ ಹಾಳಾಗುವಂಥ ಸಾಧ್ಯತೆ ಇರುವಂಥದ್ದು. ರೈತರಿಗೂ ಕೂಡ ಸಾಕಷ್ಟು ಆತಂಕದಲ್ಲೇ ಇದೀಗ ರೈತರು ಇರುವಂಥದ್ದು. ಯಾಕಂತಂದರೆ ತಾವು ಹಾಕಿರುವಂಥ ಸಾಲ ಸೋಲ ಮಾಡಿ ಬಂಡವಾಳ ಏನು ಹಾಕಿರ್ತಾರೆ, ಸೊ ಅದು ಕೂಡ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಆತಂಕ ವ್ಯಕ್ತಪಡಿಸ್ತಾ ಇರುವಂಥದ್ದು ಒಂದು ಕಡೆ ಆಗಿರುವಂಥದ್ದು. ಮತ್ತೊಂದು ಕಡೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೊಲಗಳಿಗೆ ಭೇಟಿ ನೀಡದೇ ಇರೋದಕ್ಕೆ ಸಾಕಷ್ಟು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.